ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಕ್ಫ್ ಇಡೀ ದಿನ ದೇಶವ್ಯಾಪಿ ವಕ್ಫ್ ಚರ್ಚೆ. ದೇಶದ ಸಂಸತ್ನಲ್ಲೂ ವಕ್ಫೆ ಆವರಿಸಿಕೊಂಡಿತ್ತು. ವಿಪಕ್ಷಗಳ ಗದ್ದಲದ ನಡುವೆನೂ ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಮಹತ್ವದ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಯಿತು. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಬಿಲ್ ಮಂಡಿಸಿದರು. ವಕ್ಫ್ ಆಸ್ತಿ ಅಂದರೆ ಧಾರ್ಮಿಕ ಉದ್ದೇಶಕ್ಕಾಗಿ ದತ್ತಿ ನೀಡಿದ ಮುಸ್ಲಿಂ ಆಸ್ತಿಗಳ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿ ಸುಧಾರಣೆ ತರೋ ನಿಟ್ಟಿನಲ್ಲಿ ಈ ಮಸೂದೆ ತಂದಿದ್ದೀವಿ ಅಂತ ಸರ್ಕಾರ ಹೇಳಿತು. 1995ರ ವಕ್ಫ್ ಕಾಯ್ದೆಯನ್ನ ತಿದ್ದುಪಡಿ ಮಾಡೋದು ಇದರ ಉದ್ದೇಶ. ಇದಕ್ಕೀಗ ಉಮ್ಮೀದ್ ಅಂದ್ರೆ UMED ಫುಲ್ ಫಾರ್ಮ್ ಏನು? ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ಮರುನಾಮಕರಣ ಕೂಡ ಮಾಡಲಾಗಿದೆ. ಕಳೆದ ವರ್ಷನೇ ವಕ್ಫ್ ಮಸೂದೆ ಸಂಸತ್ತಿಗೆ ಬಂದಿತ್ತು. ಆದರೆ ತೀವ್ರ ಆಕ್ಷೇಪ ಕೇಳಿ ಬಂದಿದ್ರಿಂದ ಕೇಂದ್ರ ಸರ್ಕಾರ ಮಸೂದೆಯನ್ನ JPC ಅಂದ್ರೆ ಜಂಟಿ ಸಂಸದೀಯ ಸಮಿತಿಗೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಿತ್ತು. ಈಗ JPC ಸೂಚಿಸಿದ್ದ 25 ಬದಲಾವಣೆಗಳೊಂದಿಗೆ ಮತ್ತೆ ಮಸೂದೆಯನ್ನ ಮಂಡಿಸಲಾಗಿದೆ. ಇದರಲ್ಲಿ ಕಾಯ್ದೆಗೆ ದೊಡ್ಡ ಮಟ್ಟದ ಸುಧಾರಣೆಯನ್ನ ತರ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದೆ. ವಕ್ಫ್ ಆಸ್ತಿ ನಿಯಂತ್ರಣ ಮತ್ತು ಅದರಲ್ಲಿನ ವಿವಾದಗಳನ್ನು ಬಗೆಹರಿಸೋಕೆ ಸರ್ಕಾರದ ಪಾತ್ರವನ್ನು ವಿಸ್ತರಿಸಲಾಗ್ತಾ ಇದೆ. ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತೆ. ಅಲ್ಲದೆ ವಕ್ಫ್ ಬೈ ಯೂಸರ್ ಅನ್ನೋ ಕಾನ್ಸೆಪ್ಟ್ ನ ತೆಗೆಯಲಾಗ್ತಾ ಇದೆ. ಅಂದ್ರೆ ಇಷ್ಟು ದಿನ ವಕ್ಫ್ ಆಸ್ತಿ ಅಂತ ಹೇಳಿ ಬಳಸ್ತಾ ಇದ್ರು ಅನ್ನೋ ಕಾರಣಕ್ಕೆ ವಕ್ಫ್ ಆಸ್ತಿ ಆಗೋದಿಲ್ಲ. ಅದು ಡಿಕ್ಲೇರ್ ಆಗಿದ್ರೆ ಮಾತ್ರ ವಕ್ಫ್ ಆಸ್ತಿ ಆಗುತ್ತೆ. ಹೀಗಾಗಿ ಈ ಬದಲಾವಣೆಗಳು ಸಾಕಷ್ಟು ಪರ ವಿರುದ್ಧ ಚರ್ಚೆಗೆ ಗುರಿಯಾಗಿವೆ. ಬಿಲ್ ಕುರಿತು ಲೋಕಸಭೆಯಲ್ಲಿ ಭಾರೀ ಚರ್ಚೆ ನಡೆದಿದೆ. ಈ ವೇಳೆ ಮಾತನಾಡಿದ ಕಿರಣ್ ರಿಜಿಜು, ಅಲ್ಪಸಂಖ್ಯಾತ ವ್ಯವಹಾರಗಳ ಮಂತ್ರಿ, ಜಂಟಿ ಸಂಸದೀಯ ಸಮಿತಿ ಈ ಬಿಲ್ ಅನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ. ನಾನಾ ಸಂಘಟನೆ, ರಾಜ್ಯ ಸರ್ಕಾರಗಳು ಮತ್ತು ತಜ್ಞರು ಕಳಿಸಿರೋ 97.27 ಲಕ್ಷಕ್ಕೂ ಅಧಿಕ ಅರ್ಜಿ ಮತ್ತು ಸಲಹೆಗಳನ್ನ ಸಮಿತಿ ಡೀಟೇಲ್ ಆಗಿ ಚೆಕ್ ಮಾಡಿ ಆ ರಿಪೋರ್ಟ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ ಅಂತ ರಿಜಿಜು ತಿಳಿಸಿದ್ದಾರೆ. ಅಲ್ಲದೆ ಯಾವುದೇ ಧಾರ್ಮಿಕ ಸಂಸ್ಥೆಗಳ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲ. ಈ ಬಿಲ್ನಿಂದ ಯಾವುದೇ ಧರ್ಮಕ್ಕೆ ಸಮಸ್ಯೆಯಾಗೋದಿಲ್ಲ. ಆದರೆ ಕಳೆದ UPA ಸರ್ಕಾರ ವಕ್ಫ್ ಕಾನೂನಲ್ಲಿ ಕೆಲ ಬದಲಾವಣೆ ತಂದು ಬೇರೆ ಕಾನೂನುಗಳಿಗೆ ಎಫೆಕ್ಟ್ ಆಗೋ ರೀತಿಯಲ್ಲಿ ವಕ್ಫ್ಗೆ ಸಿಕ್ಕಾಪಟ್ಟೆ ಪವರ್ ಕೊಟ್ಬಿಟ್ಟಿತ್ತು. ಬೇರೆ ಕಾನೂನುಗಳಿಗೂ ಅಡಚಣೆ ಆಗ್ತಾ ಇತ್ತು. ಹಾಗಾಗಿ ತಿದ್ದುಪಡಿ ತರೋ ಅಗತ್ಯ ಇತ್ತು ಅಂತ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರದ್ರು. ವಕ್ಫ್ ತಿದ್ದುಪಡಿ ಬಿಲ್ ತಂದು ಸಂವಿಧಾನವನ್ನೇ ದುರ್ಬಲಗೊಳಿಸೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಟೀಕಿಸಿದ್ರು. ಸಮಾಜವನ್ನ ಡಿವೈಡ್ ಮಾಡಿ ಅಲ್ಪಸಂಖ್ಯಾತರ ಹಕ್ಕನ್ನ ಕಿತ್ಕೊಳ್ತಾ ಇದ್ದೀರಾ ಅಂತ ಬಿಜೆಪಿಯನ್ನ ಬ್ಲೇಮ್ ಮಾಡಿದ್ರು. ನಾವು ಸಜೆಸ್ಟ್ ಮಾಡಿರೋ ಒಂದೇ ಒಂದು ತಿದ್ದುಪಡಿಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಿಲ್ಲ. ನಾವು ಹೇಳಿದ್ದನ ಯಾರಿಗೆ ಈ ವಕ್ಫ್ ಬಗ್ಗೆ ಕಿಂಚಿತ್ತು ಐಡಿಯಾ ಇಲ್ವೋ ಅಂತವರನ್ನ JPCಯಲ್ಲಿ ಹಾಕೊಂಡಿದ್ರು ಅಂತ ಕಿಡಿಕಾರಿದ್ದಾರೆ. ಬಳಿಕ ಎದ್ದು ನಿಂತ ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ಬಿಜೆಪಿಯ ವೈಫಲ್ಯವನ್ನ ಮುಚ್ಚಿ ಹಾಕೋಕೆ ವಕ್ಫ್ ಬಿಲ್ ಅನ್ನ ಪರಿಚಯಿಸಲಾಗಿದೆ. ಭಾರತಕ್ಕೆ ಸೇರಿದ ಜಾಗದಲ್ಲಿ ಚೀನಿಗಳು ಬಿಡಾರ ಹೂಡ್ತಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟ ರಿಜಿಜು 1970ರಲ್ಲಿ ದಿಲ್ಲಿಯಲ್ಲಿ ಒಟ್ಟು 123 ಆಸ್ತಿಗಳನ್ನ ವಕ್ಫ್ ತನ್ನದು ಅಂತ ಹೇಳಿತ್ತು. ನಂತರ UPA ಸರ್ಕಾರ ಆ ಎಲ್ಲ ಆಸ್ತಿಯನ್ನ ಡಿನೋಟಿಫೈ ಮಾಡಿ ವಕ್ಫ್ ಬೋರ್ಡ್ಗೆ ಕೊಟ್ಟುಬಿಟ್ಟಿತ್ತು. ಸೊ ಇವತ್ತು ನಾವು ಈ ತಿದ್ದುಪಡಿಗೆ ಮುಂದಾಗಿಲ್ಲ ಅಂದ್ರೆ ಮುಂದೊಂದಿನ ಈ ಸಂಸತ್ನ ಜಾಗ ಕೂಡ ವಕ್ಫ್ ಪಾಲಾಗತ್ತೆ ಅಂತ ಹೇಳಿದ್ದಾರೆ. ಈ ಬಿಲ್ ಕುರಿತಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಜಂಟಿ ಸಂಸದೀಯ ಸಮಿತಿ ರಚಿಸಬೇಕು ಅಂತ ನೀವು ಕೇಳಿದ್ರಿ, ನಾವು ಮಾಡಿದ್ವಿ. ನಾವಲ್ಲ ಹೇಳಿದ್ವಿ, ನೀವೇ ಕೇಳಿದ್ದು. ಅದನ್ನ ಕಾಂಗ್ರೆಸ್ ಕಾಲದಲ್ಲಿದ್ದ ಕಮಿಟಿ ಸ್ಟ್ಯಾಂಪ್ ಹಾಕ್ತಾ ಇತ್ತು. ಆದರೆ ನಮ್ಮ ಕಮಿಟಿ ಹಾಗಲ್ಲ. ನಾವೆಲ್ಲ ಒಟ್ಟಾಗಿ ಒಂದು ವಿಚಾರದ ಕುರಿತು ಚೆನ್ನಾಗಿ ಡಿಸ್ಕಸ್ ಮಾಡಿ ಒಳ್ಳೆ ಬದಲಾವಣೆ ತರ್ತೀವಿ. ಬದಲಾವಣೆ ಸ್ವೀಕರಿಸಕ್ಕೆ ನಿಮ್ಗಾಗಲ್ಲ ಅಂದ್ರೆ ಕಮಿಟಿಯ ಯೂಸ್ ಆದ್ರೂ ಏನಿದೆ ಅಂತ ವಿಪಕ್ಷಗಳಿಗೆ ಪ್ರಶ್ನೆ ಮಾಡಿದ್ರು.
ಅಲ್ಲದೆ ವಿಪಕ್ಷಗಳು ವೋಟ್ ಬ್ಯಾಂಕ್ ಆಗಿ ವಕ್ಫ್ ತಿದ್ದುಪಡಿ ಮೇಲೆ ಜನರಲ್ಲಿ, ಅದರಲ್ಲೂ ಕೂಡ ಮುಸ್ಲಿಮರಲ್ಲಿ ಭಯ ಹುಟ್ಟಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಈ ವಕ್ಫ್ ತಿದ್ದುಪಡಿ ಮುಸ್ಲಿಂ ಧರ್ಮದಲ್ಲಿ ಹಾಗೂ ಅವರು ವಕ್ಫ್ಗೆ ಕೊಡೋ ಆಸ್ತಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಅನ್ನೋ ದೊಡ್ಡ ತಪ್ಪು ಕಲ್ಪನೆಯನ್ನ ಬಿತ್ತುತ್ತಾ ಇದ್ದಾರೆ. ಆದರೆ ಈ ಬಿಲ್ನಿಂದ ಯಾವುದೇ ಧರ್ಮಕ್ಕೂ ಏನೂ ಸಮಸ್ಯೆ ಆಗಲ್ಲ. ವಕ್ಫ್ ಬೋರ್ಡ್ನ ಮುಸ್ಲಿಮೇತರ ಸದಸ್ಯರಿಗೆ ಯಾವುದೇ ರೀತಿ ಮುಸ್ಲಿಂ ಧಾರ್ಮಿಕ ವ್ಯವಹಾರಗಳಲ್ಲಿ ಪಾತ್ರ ವಹಿಸೋಕೆ ಅನುಮತಿ ಇಲ್ಲ. ವಕ್ಫ್ನಲ್ಲಿ ಯಾವುದೇ ಮುಸ್ಲಿಮೇತರರು ಇರೋದಿಲ್ಲ. ಆದರೆ ವಕ್ಫ್ ಕಮಿಟಿ ಮತ್ತು ಕೌನ್ಸಿಲ್ಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿ ಮಾತ್ರ ಇರ್ತಾರೆ. ಬೇರೆ ಧರ್ಮಗಳ ಚಾರಿಟಬಲ್ ಟ್ರಸ್ಟ್ಗಳಲ್ಲಿ ಹೇಗೆ ಅಧಿಕಾರಿಗಳು ಯಾವುದೇ ಧರ್ಮದವರಾದರೂ ಇರ್ತಾರೋ ಹಾಗೆ ಇಲ್ಲೂ ಕೂಡ ಇರ್ತಾರೆ. ಆ ವಕ್ಫ್ ಅನ್ನೋ ಕೋರ್ ಗ್ರೂಪ್ನಲ್ಲಿ ಮುಸ್ಲಿಮರು ಮಾತ್ರ ಇರ್ತಾರೆ ಅಂತ ಅಮಿತ್ ಶಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇನ್ನು ಈ ವಕ್ಫ್ ತಿದ್ದುಪಡಿ ಕುರಿತು ವಿಪಕ್ಷಗಳು ಮಂಗಳವಾರ ರಾತ್ರಿ ಸೇರಿ ಸಭೆ ನಡೆಸಿದ್ವು. ಈ ವೇಳೆ ವಕ್ಫ್ ಬಿಲ್ ಮಂಡನೆ ವೇಳೆ ಯಾರೂ ಪ್ರತಿಭಟನೆ ಮಾಡಿ ಸದನದಿಂದ ಹೊರನಡೆಯುವಂತಿಲ್ಲ, ಚರ್ಚೆ ನಡೆಸಿ ವೋಟಿಂಗ್ನಲ್ಲಿ ಭಾಗಿಯಾಗಬೇಕು ಅಂತ INDIA ಬ್ಲಾಕ್ ಪಕ್ಷಗಳು ಒಮ್ಮತದ ನಿರ್ಣಯವನ್ನು ತಗೊಂಡಿದ್ರು. ಅದರಂತೆ ಬಿಲ್ ಮಂಡನೆ ವೇಳೆ ನಡ್ಕೊಂಡಿದ್ದಾರೆ. ಆದರೆ ಈ ಚರ್ಚೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಹಾಜರಿರಲಿಲ್ಲ. ಈ ತಿದ್ದುಪಡಿ ಬಿಲ್ನ ಒಪ್ಪಕ್ಕಾಗಲ್ಲ, ನಾವಿದನ್ನ ಯಾವಾಗಲೂ ವಿರೋಧಿಸ್ತೀವಿ ಅಂತ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಈ ಬಿಲ್ ವಿರುದ್ಧ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತೀವಿ, ಪಾರ್ಲಿಮೆಂಟ್ನಲ್ಲಿ ಇದು ಪಾಸ್ ಆದರೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದೆ. ಇನ್ನು ಸಂಸತ್ನಲ್ಲಿ ಈ ಬಿಲ್ ಮಂಡಿಸೋಕೆ ಕೇಂದ್ರ ಸರ್ಕಾರಕ್ಕೆ ಒಬ್ಬ ಮುಸ್ಲಿಂ ಸಂಸದ ಕೂಡ ಸಿಗ್ತಾ ಇಲ್ಲ ನೋಡಿ ಅಂತ DMK ಸಂಸದ A ರಾಜಾ ಕೇಂದ್ರದ ವಿರುದ್ಧ ಟೀಕೆ ಮಾಡಿದ್ರು. ಅಂದ್ರೆ ಈ ವಕ್ಫ್ ಬಿಲ್ ಆಗಿರೋದ್ರಿಂದ ಮುಸ್ಲಿಂ ಸದಸ್ಯರನ್ನ ಮಂಡಿಸಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದರೆ ಮತ್ತೊಂದು ಕಡೆ ಈ ವಕ್ಫ್ ಬಿಲ್ಗೆ ಕೆಲ ಮುಸ್ಲಿಂ ಸಂಘಟನೆಗಳೇ ಸಪೋರ್ಟ್ ಕೂಡ ಮಾಡಿವೆ. ಇದೊಂದು ಕ್ರೂಷಿಯಲ್ ಸ್ಟೆಪ್. ಇದರ ಮೂಲಕ ಕೇಂದ್ರ ಸರ್ಕಾರ ನ್ಯಾಯ ಹಾಗೂ ಪಾರದರ್ಶಕತೆಗೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಧರ್ಮವನ್ನ ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿಕೊಂಡು ಸಮಾಜವನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡೋರು ಮಾತ್ರ ಇದನ್ನ ವಿರೋಧಿಸ್ತಾರೆ ಅಂತ ದಿಲ್ಲಿ ಸ್ಟೇಟ್ ಹಜ್ ಕಮಿಟಿಯ ಕೌಸರ್ ಜಹಾನ್ ಅನ್ನೋರು ಹೇಳಿದ್ದಾರೆ. ಮೊನ್ನೆಯಷ್ಟೇ ಅಜ್ಮೀರ್ ದರ್ಗಾದವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದನ್ನ ನೀವು ನೋಡಿರಬಹುದು. ಏನೋ ಪಂಜಾಬ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಸೋಕೆ ಹೊಂಚು ಹಾಕಿದ ಉಗ್ರನನ್ನ ಪೊಲೀಸರು ಹಿಡಿದು ಹಾಕಿದ್ದಾರೆ. ಬಂಧಿತನನ್ನ ಜೈವೀರ್ ತ್ಯಾಗಿ ಅಲಿಯಾಸ್ ಜಾವೇದ್ ಅಂತ ಗುರುತಿಸಲಾಗಿದೆ. ಈತ ಪಾಕ್ನ ISIನೊಂದಿಗೆ ಲಿಂಕ್ ಹೊಂದಿದ್ದ ಅಂತ ಗೊತ್ತಾಗಿದೆ. ಬಂಧನದ ವೇಳೆ ಈ ಉಗ್ರನಿಂದ ಕೈ ಸ್ಫೋಟಕವೊಂದನ್ನ ವಶಪಡಿಸಿಕೊಳ್ಳಲಾಗಿದೆ. ಪಾಕ್ನ ISI ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರೋ ಸೆಹ್ಲಂ ಅನ್ನೋನು ಈ ಜೈವೀರ್ ತ್ಯಾಗಿಯ ಸಹೋದರ. ಹೀಗಾಗಿ ಸೆಹ್ಲಂ ನಿರ್ದೇಶನದಂತೆ ಸರ್ಕಾರಿ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸೋಕೆ ಈ ಜೈವೀರ್ ತ್ಯಾಗಿ ಅಲಿಯಾಸ್ ಜಾವೇದ್ ಪ್ಲಾನ್ ಮಾಡಿಕೊಂಡಿದ್ದ. ಗುಪ್ತಚರ ಇಲಾಖೆ ಇದರ ಬಗ್ಗೆ ವಾರ್ನಿಂಗ್ ಕೊಟ್ಟಿತ್ತು. ಅದನ್ನು ಆಧರಿಸಿ ಶೋಧ ಕಾರ್ಯಾಚರಣೆ ನಡೆಸಿ ಈತನನ್ನು ಅರೆಸ್ಟ್ ಮಾಡಿದೀವಿ ಅಂತ ಪಂಜಾಬ್ DGP ಗೌರವ್ ಯಾದವ್ ಹೇಳಿದ್ದಾರೆ. ಈತ UPಯ ಬರೋಲಿ ನಿವಾಸಿಯಾಗಿದ್ದು ಪಂಜಾಬ್ನ ಲೂಧಿಯಾನದಲ್ಲಿ ನೆಲೆಸಿದ್ದ. ಕಳೆದ 14-15 ವರ್ಷಗಳಿಂದ ಪಾಕ್ನ ISIನಲ್ಲಿ ಕೆಲಸ ಮಾಡ್ತಿರೋ ಸೆಹ್ಲಂನೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದ. ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಆಪ್ನಲ್ಲಿ ಸಂಪರ್ಕ ನಡೆಸ್ತಾ ಇದ್ದ ಅಂತ ತನಿಖೆ ವೇಳೆ ಬಹಿರಂಗ ಆಗಿದೆ. ಏಪ್ರಿಲ್ 3ನೇ ತಾರೀಕಿನಿಂದ ಮುಂದಿನ 4 ದಿನ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಜೋರಾಗಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು, ಹಾವೇರಿ, ಗದಗ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇತ್ತ ವಿಜಯನಗರ, ತುಮಕೂರು, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿ ಸಾಧಾರಣ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ತಾಪಮಾನ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳ ಕೆಲಸದ ಸಮಯ ಬದಲಾವಣೆ ಮಾಡಲಾಗಿದೆ. ಕಿತ್ತೂರು ಕರ್ನಾಟಕದ 2 ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಕೆಲಸದ ಸಮಯ ನಿಗದಿ ಮಾಡಲಾಗಿದೆ. ಮೇ ಕೊನೆವರೆಗೂ ಇದೇ ಟೈಮ್ ಕಂಟಿನ್ಯೂ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಮಾಹಿತಿ ನೀಡಿದೆ. ಏನೋ CM ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಈ ಪ್ರಕರಣದ ಬಗ್ಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ED ತನಿಖೆ ನಡೆಸೋಕೆ ಹೈಕೋರ್ಟ್ನ ವಿಭಾಗೀಯ ಪೀಠ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೂಡಾದ ಮಾಜಿ ಆಯುಕ್ತ DB ನಟೇಶ್ ಹೇಳಿಕೆ ಆಧರಿಸಿ ಆರೋಪಿಗಳ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶಿಸಿದೆ. ಕಳೆದ ತಿಂಗಳಷ್ಟೇ ಈ ಪ್ರಕರಣವನ್ನ CBIಗೆ ವಹಿಸಬೇಕು ಅಂತ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಆದರೆ ಈಗ ED ತನಿಖೆಗೆ ಹೈಕೋರ್ಟ್ ಅನುಮತಿ ನೀಡಿರುವುದರಿಂದ ಈ ಪ್ರಕರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಅಲ್ಲದೆ ಈ ಪ್ರಕರಣದ A1 ಆರೋಪಿ CM ಸಿದ್ದರಾಮಯ್ಯ ಹಾಗೂ A2 ಆರೋಪಿ CM ಪತ್ನಿ ಪಾರ್ವತಿ ಸೇರಿದಂತೆ
ಇತರರಿಗೆ ಭಾರಿ ಸಂಕಷ್ಟ ಎದುರಾಗಬಹುದು. ಇನ್ನು ಇದೇ ಕೇಸ್ನ ತನಿಖೆ ಮಾಡಿರೋ ಲೋಕಾಯುಕ್ತ ಅಧಿಕಾರಿಗಳು ಆ ವರದಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆದರೆ ಈ ವರದಿ ತಿರಸ್ಕರಿಸುವಂತೆ ಇಡಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ. ಸಿದ್ದರಾಮಯ್ಯ ಮತ್ತವರ ಕುಟುಂಬದ ವಿರುದ್ಧ ನಮ್ಮ ಹತ್ರ ಸಾಕಷ್ಟು ಸಾಕ್ಷ್ಯ ಇದೆ, ನಮ್ಮ ತನಿಖೆಯಲ್ಲಿ ಅವರ ತಪ್ಪುಗಳು ಸಾಬೀತಾಗಿವೆ, ಹೀಗಿದ್ರೂ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಈ ಲೋಕಾಯುಕ್ತ ವರದಿಯನ್ನ ರಿಜೆಕ್ಟ್ ಮಾಡಿ ಅಂತ ಇಡಿ ಒಟ್ಟು 8 ಪುಟಗಳ ತಕರಾರು ಅರ್ಜಿಯನ್ನ ಕೂಡ ಸಲ್ಲಿಸಿದೆ. ಟೈಟ್ ಆಗ್ತಾ ಇದೆ ಸಿಎಂ ಮತ್ತು ಫ್ಯಾಮಿಲಿ ಸುತ್ತ ಈ ಕೇಸ್. ದಿಲ್ಲಿಯಲ್ಲಿ ರಾಜ್ಯ ಸರ್ಕಾರ ಹೊಸದಾಗಿ ನಿರ್ಮಾಣ ಮಾಡಿರೋ ಕರ್ನಾಟಕ ಭವನವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ದಾರೆ. 9 ಮಹಡಿಯ ಈ ಕಟ್ಟಡವನ್ನ 138 ಕೋಟಿ ರೂಪಾಯಿ ಖರ್ಚಲ್ಲಿ ರಾಜ್ಯ ಸರ್ಕಾರದ ಲೋಕೋಪಯೋಗಿ ಇಲಾಖೆ ನಿರ್ಮಾಣ ಮಾಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಚಿವ ಸತೀಶ್ ಜಾರಕಿಹೊಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಂದಹಾಗೆ ರಾಜ್ಯದಿಂದ ದಿಲ್ಲಿಗೆ ಭೇಟಿ ಕೊಡೋ ಅತಿಥಿಗಳಿಗೆ ಉಳಿದುಕೊಳ್ಳೋಕೆ ಅನುಕೂಲವಾಗೋ ಉದ್ದೇಶದಿಂದ ಇದನ್ನ ನಿರ್ಮಾಣ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲು, ವಿದ್ಯುತ್, ಬಸ್ ಟಿಕೆಟ್ ಬೆಲೆ ಏರಿಕೆಯಾದ ಬೆನ್ನಲ್ಲೇ ದಿಢೀರಂತ ಡೀಸೆಲ್ ದರವನ್ನ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಲೀಟರ್ಗೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ 18.44% ನಿಂದ 21.77%ಗೆ ಜಂಪ್ ಮಾಡಿದೆ. ಇದರಿಂದ ಡೀಸೆಲ್ ಬೆಲೆ ಜಂಪ್ ಆಗಿದೆ. ಏಪ್ರಿಲ್ 1ರ ಮಧ್ಯರಾತ್ರಿಯಿಂದ ಈ ಪರಿಷ್ಕೃತ ದರ ಜಾರಿಯಾಗುತ್ತೆ. ಬೆಂಗಳೂರಲ್ಲಿ 1 ಲೀಟರ್ ಡೀಸೆಲ್ಗೆ 89 ರೂಪಾಯಿ 2 ಪೈಸೆ ಇದ್ದ ರೇಟ್ ಈಗ 91 ರೂಪಾಯಿ 2 ಪೈಸೆ ಆಗಿದೆ. ಪೆಟ್ರೋಲಿಗೆ ಸದ್ಯಕ್ಕೆ ಏನೂ ಮಾಡಿಲ್ಲ. ಪೆಟ್ರೋಲ್ ಡೈಲಿ ಹಾಕ್ಸ್ಕೊಳ್ಳೋ ಜನ ಬೈತಾರೆ ಅನ್ನೋ ಲೆಕ್ಕಾಚಾರ ಇರ್ಬೋದು. ಆದರೆ ಡೀಸೆಲ್ ಇಂಡೈರೆಕ್ಟ್ ಆಗಿ ಜನರ ಜೇಬನ್ನ ಸುಡುತ್ತೆ. ಯಾಕಂದ್ರೆ ಡೀಸೆಲ್ನಲ್ಲಿ ಸರಕು ಸಾಗಾಣಿಕೆಯಾಗುತ್ತೆ. ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಆ ಎಲ್ಲ ಸರಕು ಸಾಗಾಣಿಕೆಯ ವೆಚ್ಚ ಜಾಸ್ತಿಯಾಗಿ ಜನ ಖರೀದಿ ಮಾಡೋ ವಸ್ತುಗಳ ಬೆಲೆ ಕೂಡ ದುಬಾರಿ ಆಗುತ್ತೆ. ರಾಜ್ಯ ವಿಧಾನಸಭೆಯಿಂದ 18 ಶಾಸಕರ ಅಮಾನತನ್ನ ಖಂಡಿಸಿ ಬಿಜೆಪಿ ವಿಧಾನಸೌಧದ ಮುಂದೆ ಲೈಟ್ ಆಗಿ ಒಂಚೂರು ಪ್ರತಿಭಟಿಸಿದೆ. ಅವ್ರ ಕೈಲಿ ಅಷ್ಟೇ ಮಾಡೋಕ್ಕಾಗೋದು. ರಾಜ್ಯ ಬಿಜೆಪಿಯವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಕಾಲದಲ್ಲಿದ್ದ ಪ್ರತಿಭಟನೆಯ ಬಿಸಿಯನ್ನ ಅವ್ರ ಮಗನ ಕಾಲದಲ್ಲಿ ಬಿಜೆಪಿಯವರು ಮರ್ತು ಬಿಟ್ಟಿದ್ದಾರೆ. ಆ ಪ್ರತಿಭಟನೆಯ ಹುಮ್ಮಸ್ಸು, ರೋಷಾವೇಶ ಎಲ್ಲವನ್ನ ಕಳ್ಕೊಂಡು ಏನೋ ಒಂಥರ ಈ ದೌರ್ಬಲ್ಯ ಇದೆಯಲ್ಲ, ವೀಕ್ನೆಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಕಾಣಿಸೋಕೆ ಶುರುವಾಗಿದೆ ರಾಜ್ಯ ಬಿಜೆಪಿಯಲ್ಲಿ. ಒಂಚೂರು ಮುಂದೆ ಬಂದ್ಕೊಂಡು ಪ್ರತಿಭಟಿಸಿದ್ದಾರೆ. ಜನರು ಅದನ್ನು ಕೇರ್ ಮಾಡ್ತಾ ಇಲ್ಲ. ಸ್ಪೀಕರ್ ಯುಟಿ ಖಾದರ್ ತಮ್ಮ ನಿರ್ಧಾರವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಬಿಜೆಪಿ ಒತ್ತಾಯ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಪಾಲ್ಗೊಂಡರು. ಅತ್ತ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಇಂದಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೂ ಚಾಲನೆ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಈ ರಾಜ್ಯ ಬಿಜೆಪಿಯವರು ಯಾವಾಗ ಪ್ರತಿಪಕ್ಷವಾಗಿ ರಾಜ್ಯವ್ಯಾಪಿ ಜನರ ಗಮನ ಸೆಳೆಯೋ ರೀತಿ ಪ್ರತಿಭಟನೆ ಮಾಡೋಕೆ ಮುಂದಾಗ್ತಾರೆ. ಆ ರೀತಿ ಜೋಶ್ ಅವರಿಗೆ ಯಾವಾಗ ಬರುತ್ತೆ ನೋಡಬೇಕು. ಬೆಂಗಳೂರು ಧಾರವಾಡ ಮಧ್ಯೆ ಸಂಚರಿಸೋ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನ ಹಾವೇರಿಯಲ್ಲಿ ನಿಲುಗಡೆ ಮಾಡೋಕೆ ರೈಲ್ವೆ ಇಲಾಖೆ ಸೂಚನೆ ಕೊಟ್ಟಿದೆ. ಸೊ ವಂದೇ ಭಾರತ್ ಟ್ರೈನ್ ಕೂಡ ಹಾವೇರಿಯಲ್ಲಿ ನಿಲ್ಲುತ್ತೆ. ಹಾವೇರಿಗೆ ಹೋಗೋರು ಬರೋರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ತೆಲಂಗಾಣದ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಭುಗಿಲೆದ್ದಿದೆ. ತೆಲಂಗಾಣ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಈ ಯೂನಿವರ್ಸಿಟಿಯ ಸುಮಾರು 400 ಎಕರೆ ಭೂಮಿಯನ್ನ ಹರಾಜು ಹಾಕ್ತಾ ಇದೆ ಅಂತ ವಿದ್ಯಾರ್ಥಿಗಳು ಕಳೆದ ಭಾನುವಾರದಿಂದ ಪ್ರತಿಭಟಿಸ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ಅನೇಕ ಜೀವ ಸಂಕುಲಗಳಿವೆ. ಹೀಗಿದ್ರೂ ಕೂಡ ಸರ್ಕಾರ ಜಾಗವನ್ನ ನೆಲಸಮಗೊಳಿಸೋಕೆ ಶುರು ಮಾಡಿದೆ. ಈಗ ಆಲ್ರೆಡಿ 50 ಜೆಸಿಬಿಯನ್ನ ನೆಲಸಮ ಮಾಡೋ ಕೆಲಸಕ್ಕೆ ಹಚ್ಚಲಾಗಿದೆ. ಅನೇಕ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪಿವೆ. ಹೀಗಾಗಿ ಸರ್ಕಾರದ ನಡೆಯನ್ನು ವಿರೋಧಿಸ್ತೀವಿ ಅಂತ ಯೂನಿವರ್ಸಿಟಿ ವಿದ್ಯಾರ್ಥಿಗಳು, ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ಜೋರಾಗ್ತಿದ್ದ ಹಾಗೆ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಪರಿಣಾಮ 20 ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಇನ್ನು ಬಿಆರ್ಎಸ್ ಮತ್ತು ಬಿಜೆಪಿ ಕೂಡ ತೆಲಂಗಾಣ ಸರ್ಕಾರ ಈ ನಿರ್ಧಾರ ಹಿಂದಕ್ಕೆ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಈ ಭೂಮಿ ಹರಾಜಿಗೆ ಸಂಬಂಧಪಟ್ಟಂತೆ ತೆಲಂಗಾಣ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ಪ್ರಕ್ರಿಯೆಯನ್ನು 24 ಗಂಟೆ ತನಕ ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಮರಿಮೊಮ್ಮಗಳು, ಸಮಾಜ ಸೇವಕಿ 92 ವರ್ಷದ ನೀಲಾಂ ಬೆನ್ ಪಾರೇಖ್ ನಿಧನರಾಗಿದ್ದಾರೆ. ಗುಜರಾತ್ನ ನವಸಾರಿಯ ತಮ್ಮ ನಿವಾಸದಲ್ಲಿ ವಯೋಸಹಜ ಅನಾರೋಗ್ಯದಿಂದ ಬಳಲಿ ಕೊನೆಯುಸಿರೆಳೆದಿದ್ದಾರೆ. ಈ ನೀಲಾಂ ಬೆನ್ ಪಾರೇಖ್ ಗಾಂಧೀಜಿ ಅವರ ಕಿರಿಯ ಪುತ್ರ ಹರಿಲಾಲ್ ಗಾಂಧಿ ಅವರ ಕಿರಿಯ ಪುತ್ರಿ ರಾಮಿ ಬೆನ್ರ ಹಿರಿಯ ಮಗಳು. ಏನೋ ಐಪಿಎಲ್ನಲ್ಲಿಂದು ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ. ನಿರಂತರ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರೋ ನಮ್ಮ ಆರ್ಸಿಬಿ ಹೋಮ್ ಗ್ರೌಂಡ್ನಲ್ಲಿ ಮೊದಲ ಪಂದ್ಯ ಆಡ್ತಾ ಇದ್ದು, ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಮತ್ತೊಂದು ಕಡೆ ಮುಂಬೈ ಸ್ಟೇಟ್ ಟೀಮ್ನಲ್ಲಿ ಆಡ್ತಿರೋ ಯುವ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಮುಂದಿನ ರಣಜಿ ಸೀಸನ್ನಲ್ಲಿ ಗೋವಾ ಟೀಮ್ ಪರ ಆಡೋಕೆ ಮುಂದಾಗಿದ್ದಾರೆ.
ಹೀಗಾಗಿ ಗೋವಾ ಟೀಮ್ಗೆ ಆಡೋಕೆ ಸದ್ಯ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆಯೋಕೆ ಮನವಿ ಸಲ್ಲಿಸಿದ್ದೀನಿ ಅಂತ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ಏನು ಭಾರತದ ಷೇರುಪೇಟೆ ಇವತ್ತು ಮತ್ತೆ ವಾಪಸ್ ಗ್ರೀನಿಗೆ ಬಂತು. ದಿನದ ವಹಿವಾಟಿನ ಅಂತ್ಯಕ್ಕೆ 592 ಪಾಯಿಂಟ್ಸ್ ಗಳಿಸಿ 76,617ಕ್ಕೆ, ನಿಫ್ಟಿ 166 ಪಾಯಿಂಟ್ಸ್ ಗಳಿಸಿ 23,332ಕ್ಕೆ ರೀಚ್ ಆಯಿತು. ಫಿನಾನ್ಷಿಯಲ್ ಸ್ಟಾಕ್ಸ್ ಅಲ್ಲಿ ಚೆನ್ನಾಗಿ ವಹಿವಾಟಾಗಿದೆ. ಟೆಕ್ನಾಲಜಿ ಸೆಕ್ಟರ್ನಲ್ಲೂ ಕೂಡ ರಿಕವರಿ ಕಂಡಿದೆ. ಅಮೆರಿಕದ ಟ್ಯಾರಿಫ್ನಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಮೇಲ್ಕೆಳಗಾದರೂ ಕೂಡ ದೇಸಿ ಮಾರುಕಟ್ಟೆಯಲ್ಲಿ ಒಂದಿಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಕಂಡುಬಂತು. ಒಂದು ಕಡೆ ಟ್ಯಾರಿಫ್ ವಿಚಾರವಾಗಿ ಭಾರತ ಅಮೆರಿಕ ನಡುವೆ ನಡೀತಾ ಇರೋ ಮಾತುಕತೆಯಲ್ಲಿ ಪಾಸಿಟಿವ್ ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಈ ಟ್ಯಾರಿಫ್ನಿಂದ ಸ್ಥಳೀಯ ಆರ್ಥಿಕ ಚಟುವಟಿಕೆಯ ಮೇಲೆ ಅಷ್ಟೊಂದು ಪರಿಣಾಮ ಬೀರಲ್ಲ ಅನ್ನೋ ಲೆಕ್ಕಾಚಾರವನ್ನು ಮಾರ್ಕೆಟ್ ಹೊಂದಿದೆ. ಹಾಗಾಗಿ ಭಾರತದ ಮಾರುಕಟ್ಟೆಯಲ್ಲಿ ಪಾಸಿಟಿವಿಟಿ ಕಂಡು ಬಂದಿದೆ. ಆದರೆ ಜಾಗತಿಕವಾಗಿ ಮಾತ್ರ ಸಿಕ್ಕಾಪಟ್ಟೆ ಅನಿಶ್ಚಿತತೆ ಇದೆ. ಹೂಡಿಕೆದಾರರು ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ಮೇಲೆ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಟ್ರಂಪ್ ಏನು ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಇನ್ನು ಟಾಟಾ ಕನ್ಸ್ಯೂಮರ್, ಝೊಮ್ಯಾಟೊ, ಟೈಟನ್ ಕಂಪನಿ, ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ ಗ್ರೀನ್ನಲ್ಲಿದ್ವು. ಭಾರತ್ ಎಲೆಕ್ಟ್ರಾನಿಕ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ನೆಸ್ಲೆ ಇಂಡಿಯಾ, ಪವರ್ ಗ್ರಿಡ್ ಕಾರ್ಪ್ ಮತ್ತು L&T ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡವು. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 17 ಪೈಸೆ ಜಾಸ್ತಿಯಾಗಿ 85 ರೂಪಾಯಿ 46 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 119 ರೂಪಾಯಿ ಕಮ್ಮಿಯಾಗಿ 90,996 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 111 ರೂಪಾಯಿ ಕಮ್ಮಿಯಾಗಿ 83,350 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 105 ರೂಪಾಯಿ ಕಮ್ಮಿಯಾಗಿ 99,536 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.